ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣಾ ವಿಚಾರದಲ್ಲಿ ಸರ್ಕಾರ 6,000 ಕೋಟಿ ರೂಪಾಯಿಗಳನ್ನು ಕಳ್ಕೊಂಡ್ಬಿಟ್ಟಿದೆ. ಗೊತ್ತಾ ನಿಮಗೆ? ಈ 6,000 ಕೋಟಿ ನೀರಲ್ಲಿ ಹೋಮ ಹಾಕಿದಂಗೆ ಆಗ್ಬಿಟ್ಟಿದೆ ಅಂತ. ಕರ್ನಾಟಕದಲ್ಲಿ 5 ಮಹಾನಗರ ಪಾಲಿಕೆಗಳು, 31 ಜಿಲ್ಲಾ ಪಂಚಾಯತ್ಗಳು, 359 ತಾಲೂಕ್ ಪಂಚಾಯತ್ಗಳು, 3,950 ಗ್ರಾಮ ಪಂಚಾಯತ್ಗಳು ಸಕಾಲದಲ್ಲಿ ಚುನಾವಣೆ ನಡೆಸ್ತಾ ಇದ್ದದಕ್ಕೆ ಅಭಿವೃದ್ಧಿಗೆ ಅಂತ ಬಂದಿರೋ 6,000 ಕೋಟಿ ಈ ರಾಜಕಾರಣಿಗಳು ಇವರ ಅಂಕೆ ಇಲ್ಲದ ಆಡಳಿತದಲ್ಲಿ ಬೆಂಕಿಗೆ ಬೀಳೋ ಥರ ಆಗಿದೆ. 6,000 ಕೋಟಿ ನೀರಲ್ಲಿ ಹೋಮ ಹಾಕಿದಂಗೆ. ಫೋಕಸ್ ಟುಡೇನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಗ್ರಾಮಗಳ ಅಭಿವೃದ್ಧಿಗಾಗಿ, ಅಭ್ಯುದಯಕ್ಕಾಗಿ ಗ್ರಾಮಗಳಲ್ಲಿ ರಸ್ತೆಗಳು ಬೇಕು, ಕುಡಿಯುವ ನೀರು ಬೇಕು, ಒಳಚರಂಡಿಗಳು ಬೇಕು, ಬೀದಿ ದೀಪಗಳು ಬೇಕು. ಈ ಎಲ್ಲ ಕೆಲಸಗಳಿಗೆ ಅನುದಾನ ಅಂತ ಬರಲೇಬೇಕಲ್ವ? ರಾಜ್ಯ ಸರ್ಕಾರನೂ ಅನುದಾನ ಕೊಡುತ್ತೆ, ಕೇಂದ್ರ ಸರ್ಕಾರನೂ ಅನುದಾನ ಕೊಡುತ್ತೆ. ಆದರೆ ಈ ರಾಜಕಾರಣಿಗಳ ಅಂಕೆ ಇಲ್ಲದ ಆಡಳಿತ, ದೂರದೃಷ್ಟಿ ಇಲ್ಲದ ನಾಯಕತ್ವ, ಅಧಿಕಾರದ ಹಪಾಹಪಿತನ, ಅಧಿಕಾರದ ದುರ್ಬಳಕೆ, ಈ ಎಲ್ಲ ವಿಚಾರಗಳಿಂದ ನಮ್ಮ ರಾಜ್ಯದ ಪಂಚಾಯತ್ ವ್ಯವಸ್ಥೆಗಳಿಗೆ ಬಂದಂಥ 6,000 ಕೋಟಿ ರೂಪಾಯಿ ನೀರಲ್ಲಿ ಹೋಮ ಹಾಕಿದಂಗೆ. 5 ಮಹಾನಗರ ಪಾಲಿಕೆಗಳಿದೆ ನಮ್ಮ ರಾಜ್ಯದಲ್ಲಿ, 31 ಜಿಲ್ಲಾ ಪಂಚಾಯತ್ಗಳಿದ್ದಾವೆ, ಹೆಚ್ಚು ಕಮ್ಮಿ 359 ತಾಲೂಕ್ ಪಂಚಾಯತ್ಗಳಿವೆ, ಸುಮಾರು 6,000ಗಳಷ್ಟು ಗ್ರಾಮ ಪಂಚಾಯತ್ಗಳಿವೆ. ಇಲ್ಲೆಲ್ಲ ಸಕಾಲಕ್ಕೆ ಚುನಾವಣೆ ನಡೆದೇ ಇರೋದ್ರಿಂದ, ಇಲ್ಲೆಲ್ಲ ನಿಗದಿತ ಸಮಯದಲ್ಲಿ ಚುನಾವಣೆ ನಡೆಸದೇ ಇರೋದ್ರಿಂದ 6,000 ಕೋಟಿಯಷ್ಟು ಅನುದಾನ ಬಳಕೆನೇ ಆಗಲಿಲ್ಲ. 6,000 ಕೋಟಿ ಅನುದಾನ ವಾಪಸ್ ಹೋಯಿತು. ಯಾರು ಕಾರಣ ಇದಕ್ಕೆ? ಬೆಂಗಳೂರಲ್ಲಿ GBA ಚುನಾವಣೆ ಆಗಲಿಲ್ಲ. ಕಳೆದ 10 ವರ್ಷದಿಂದ ಇಲ್ಲಿ ಕಾರ್ಪೊರೇಟರ್ಗಳಿಲ್ಲ. ಚುನಾವಣೆ ನಡೆಸಬೇಕಂತ ಯಾರಿಗೂ ಮನಸ್ಸಿಲ್ಲ. ಶಾಸಕರಿಗಂತೂ ಚುನಾವಣೆ ನಡೆಸೋ ಮನಸ್ಸೇ ಇಲ್ಲ. ಯಾಕಂದರೆ ಇಲ್ಲಿ ಕಾರ್ಪೊರೇಟರ್ಗಳು ಗೆದ್ದು ಬಂದರೆ ಕಾರ್ಪೊರೇಟರ್ಗಳಿಗೂ ಕೂಡ ಶೇರ್ ಹೋಗುತ್ತೆ ಲಾಭದಲ್ಲಿ, ಶಾಸಕರಿಗೆ ಕಮ್ಮಿ ಆಗುತ್ತೆ. ಒಬ್ಬ ಶಾಸಕರು 4-5 ಜನರಿಗೆ ನಿನಗೆ ಕಾರ್ಪೊರೇಟರ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಅದರಲ್ಲಿ ಒಬ್ರಿಗೆ ಟಿಕೆಟ್ ಕೊಡಬೇಕು, 4 ಜನ ಬೇಜಾರಾಗ್ತಾರೆ. ಅವ್ರು ಬೇಜಾರಾದವ್ರು ಉಲ್ಟಾ ಹೊಡೆದ್ರೆ ಶಾಸಕರಿಗೆಲ್ಲಲ್ಲ. ಎಲ್ಲ ಕಾರಣಗಳಿದ್ದಾವೆ. ಅದೇ ರೀತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿಯೂ ಕೂಡ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಪಟ್ಟಣ ಪಂಚಾಯತ್, ನಗರಸಭೆ, ಈ ಎಲ್ಲ ವಿಷಯಗಳಲ್ಲೂ ಕೂಡ ಚುನಾವಣೆ ನಡೆಸಬೇಕು. ಸರ್ಕಾರ ನಡೆಸುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.